ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಸ್ಪೆಷಲ್ ಏನಪ್ಪ ಅಂತಂದರೆ ಯುಗಾದಿ ಹಬ್ಬ. ನಮ್ಮಮ್ಮ ಆಲ್ರೆಡಿ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ ಫುಲ್ ಯುಗಾದಿ ಹಬ್ಬದ ಕಡೆ ಬಂದಿರೋದು ನಮ್ಮಮ್ಮಂಗೆ ಒಬ್ರಿಗೇನೆ. ನನ್ನ ಮಗನಿಂದ ನಾನು ಎದ್ದಿರೋದು ಲೇಟು. ತೋರಿಸ್ತೀನಿ ನೋಡಿ. ಹ್ಯಾಪಿ ಯುಗಾದಿ ಮಮ್ಮಿ. ಸೇಮ್ ಟು ಯು ಮಗಳೇ. ಹ್ಯಾಪಿ ಯುಗಾದಿ ಮಗ್ನೆ. ಸೇಮ್ ಟು ಯು ಮಮ್ಮಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಜಯಮ್ನವರೇ. ಹ್ಞೂ ನೋಡು, ನೀನು ರೆಡಿ ಆಗಿದೆಯಾ? ನಾನು ನನ್ನ ಮಗ ಯಾವಾಗ ರೆಡಿ ಆಗೋದು? ಯಾವಾಗ ಮಗನ ನಾವಿಬ್ರು ರೆಡಿ ಆಗೋದು? ನಾವಿಬ್ರು ಒಟ್ಟಿಗೆ ರೆಡಿ ಆಗೋಣ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡು. ಹಾಂ, ಏನು ಸ್ಪೆಷಲ್ ಮಮ್ಮಿ ಇವತ್ತು ಊಟಕ್ಕೆ? ಮರ್ತೋಯ್ತು. ಒಬ್ಬಿಟ್ಟು, ಅನ್ನ ಸಾಂಬಾರು, ಹೆಸರುಬೇಳೆ. ವಾಯ್ಸ್ ಇಲ್ವಾ ಅಥವಾ ಜೋರಾಗಿ ಮಾತಾಡ್ತಿಲ್ವಾ? ಒಬ್ಬಿಟ್ಟು, ಹೆಸರುಬೇಳೆ, ಕಾಳು ಕೊಟ್ಟು, ಅನ್ನ ಸಾಂಬಾರು. ಮೆಣಸಿನ್ಕಾಯಿ ಬೋಂಡ. ಟಿಫನ್ಗೆ ಬಿಸಿಬೇಳೆ ಬಾತ್. ಮಗನಿಗೆ ಎಣ್ಣೆ ಹಚ್ತಾ ಇದ್ದೀನಿ. ಯುಗಾದಿ ಹಬ್ಬದ ಸ್ಪೆಷಲ್. ಯುಗಾದಿ ಹಬ್ಬ ಸ್ಪೆಷಲ್ ಏನಿಲ್ಲ. ಯುಗಾದಿ ಹಬ್ಬದಲ್ಲಿ ಎಲ್ಲರೂ ಎಣ್ಣೆ ಹಚ್ಕೊತಾರೆ. ನೀನು ನಿನ್ನ ಮಗಂಗೆ ಹಚ್ಚುತ್ತಿದ್ಯಾ? ನಾನು ನನ್ನ ಮಗಂಗೆ ಹಚ್ಚುತ್ತೀನಿ. ನೀನು ಹಚ್ತೀಯಾ? ಹಾಂ, ಓಕೆ. ನನಗೆ ಕೆಲಸ ತಪ್ಪು ಇವತ್ತು. ರೆಡಿ ಆಗಿದೆಯಲ್ಲ ಸೀರೆಗೆ ಉಟ್ಕೊಂಡು? ಇಲ್ಲ, ಲೈಟ್ ಇಟ್ಕೊಂಡು ಹಚ್ತೀನಿ. ಇಲ್ಲ ಬಿಡು, ನೋಡೋಣ, ನಾನೇ ಹಚ್ಚುತ್ತೀನಿ. ಅಂದರೆ ನಿನ್ನಷ್ಟು ಪರ್ಫೆಕ್ಟಾಗಿ ಹಚ್ಚಕ್ಕೆ ಬರಲ್ಲ, ಬಟ್ ಒಂದು ರೇಂಜಿಗೆ ಹಚ್ಚುತ್ತೀನಿ. ಗೈಸ್, ಮೊದಲನೇ ವರ್ಷ ನನ್ನ ಮಗನಿಗೆ ನಾನು ಎಣ್ಣೆ ಹಚ್ಚಬೇಕು ಅಂತ ಕರ್ಕೊಂಬಂದಿದ್ದೀನಿ. ಮೇಲ್ ಕರ್ಕೊಂಬಂದಿದ್ದೀನಿ. ಒಳಗಡೆ ಸ್ವಲ್ಪ ಥಂಡಿ ಇದೆ, ಬಿಸಿಲಲ್ಲಿ ಹಚ್ಚೋಣ ಅಂದ್ಬಿಟ್ಟು. ಹಾಯ್ ಮಾಡು ಮಗನೇ. ಅಯ್ಯೋ ಸುಮ್ಮನೆ ನನ್ನ ಖುಷಿಗೆ ಸ್ವಲ್ಪ ಹಚ್ತೀನಿ. ನನಗೆ ನಮ್ಮ ಅಮ್ಮ ಥರ ಪರ್ಫೆಕ್ಟಾಗಿ ಹಚ್ಚಕ್ಕೆ ಬರಲ್ಲ. ನಮ್ಮಮ್ಮ ಆಲ್ರೆಡಿ ಅವ್ರದ್ದು ಸೀರೆ ಬಿಚ್ಚಾಕಿ ನೈಟ್ ಹಾಕೊಂಬಂದ್ಬಿಟ್ಟವ್ರೆ ಪಾಪಗೆ ಎಣ್ಣೆ ಹಚ್ಚಕ್ಕೆ ಅಂದ್ಬಿಟ್ಟು. ನಾನು ಹಚ್ತೀನಿ. ಹಚ್ಚು, ಹೊಟ್ಟೆಗೆ ಹಚ್ಚು. ಅವನಿಗೆ ಕವರ್ ಹಾಕಿದೀವಲ್ಲ, ಅದು ಸ್ವಲ್ಪ ಒಂದು ಅನ್ಕಂಫರ್ಟಬಲ್ ಫೀಲ್ ಆಗ್ತೈತೆ ಅನ್ಸತ್ತಲ್ಲ. ನಾನು ಕರೆಕ್ಟಾಗಿ ಇದು ಮಾಡ್ಕೊತೀನಿ, ನೀನು ಮಾಡಕ್ಕೆ. ಚೆನ್ನಾಯ್ತು. ಶಿಫ್ಟ್ ಮಾಡ್ಬಿಟ್ಟೆ ನನ್ನ ಮಗನ. ನನಗೆ ಅವರಷ್ಟು ಪರ್ಫೆಕ್ಟಾಗಿ ಹಚ್ಚಕ್ಕೆ ಬರಲ್ಲ, ಸೊ ಹಾಗಾಗಿ ಅವ್ರಿಗೆ ಕೊಟ್ಬಿಟ್ಟೆ. ಸುಮ್ಮನೆ ನನ್ನ ಖುಷಿಗೆ ಯುಗಾದಿ ಹಬ್ಬದ ದಿನ ಮಗಂಗೆ ಫಸ್ಟ್ ಟೈಮ್ ಹಚ್ಬೇಕಂತ ಹಚ್ಚಿದೆ. ಮಗನೇ, ನಾನು ಸ್ನಾನ ಮಾಡಿಸ್ಲಾ ಇವತ್ತು? ನಿಂಗೆ ಸ್ನಾನ ಮಾಡಿಸ್ಲಾ ನಾನು ನಿಂಗೆ? ಏನೋ ಮಾಡಿರಿ. ಅವನಿಗೆ ಕವರ್ ಸಿಕ್ಬಿಡೈತೆ ಕೆಳಗಡೆ, ಫುಲ್ ಸೌಂಡ್ ಮಾಡಾಕ್ತಾವನೆ. ಮದುವೆಗಿಂತ ಮುಂಚೆ ನಾವು ಅಮ್ಮನ ಕೈಲಿ ನಾನು ಯುಗಾದಿ ಹಬ್ಬದಲ್ಲಿ ಎಣ್ಣೆ ಹಚ್ಚಿಸ್ಕೊಂಡಿದ್ದು ಅಲ್ವಾ ಮಮ್ಮಿ? ಅದಾದಮೇಲೆ 3 ವರ್ಷನ 4 ವರ್ಷನ ಆಯ್ತಲ್ಲ. ಈ ವರ್ಷ ನಾನು ಅಮ್ಮನ ಕೈಲಿ ಹಚ್ಚಿಸ್ಕೊಂತ ಇದ್ದೀನಿ ಯುಗಾದಿ ಹಬ್ಬಕ್ಕೆ ಎಣ್ಣೆನ. ಬಿಸಿಬೇಳೆ ಬಾತ್ ನಮ್ಮಿ ಮೇಲೆ ತಂದ್ಬಿಟ್ಟವ್ರೆ. ಕೆಳಗಡೆ ಎಲ್ಲ ಹೋಗಿ ತಿನ್ನೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ಎಣ್ಣೆ ಹಚ್ಕೊಂಡು 3 ಜನ ಇಲ್ಲೇ ಇದ್ದೀವಿ. ಚೆನ್ನಾಗಿದೆ. ಪಾಪುಗೆ ನೀರು ಕಾಯಿಸ್ತಾ ಇದ್ದೀವಿ. ಸಿಟಿ ಕಡೆ ಎಲ್ಲ ಅಂಡೆ ಒಲೆ ಸಿಗೋದಿಲ್ಲ, ಸೊ ಹಾಗಾಗಿ ಈ ಥರ ಕಬ್ಬಿಣದ್ದು ಸ್ಟವ್ ನಮ್ಮ ಅತ್ತೆ ಮನೇಲಿ ಇತ್ತು, ಎತ್ಕೊಂಡು ಬಂದು ಕಾಯಿಸ್ತಾ ಇದ್ದೀವಿ. ಒಲೆ ಹಚ್ಚೋದೇ ದೊಡ್ಡ ಸಾಹಸ ಅಲ್ವಾ ಮಮ್ಮಿ? ಹತ್ಕೊಂಡ್ರೆ ಉರಿಯುತ್ತೆ. ಹಾಂ, ಹತ್ಕಡವರೆಗೂ ಒಂಚೂರು. ಅಂಡೆ ಒಲೆ ಸ್ನಾನ ಅಲ್ಲ, ಏನಿದು ಸೌದೆ ಒಲೆ ಸ್ನಾನ. ಹ್ಯಾಪಿ ಯುಗಾದಿ. ಕೈಯಲ್ಲಿ ಮಗವನಲ್ಲ ಇಲ್ಲ, ಎತ್ಕೋ. ಬರೋ ಮತ್ತೆ ನಿಮ್ಮ ಅಜ್ಜಿ ಭಾಳ ಅವ್ರೆ ಕ್ರಿಮಿನಲ್ ಬಾರೋ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಪಪ್ಪಂಗೆ. ಹ್ಯಾಪಿ ಯುಗಾದಿ ಹೇಳು ಮಗನೇ. ಪಪ್ಪ ಅಂತ ವಿಶ್ ಮಾಡು ಪಪ್ಪಂಗೆ. ವಿಶ್ ಮಾಡು. ಯಾರು ಬಂದಿರೋದು? ಪಾಪ ಬಂದಿರೋದು. ಬಿಕ್ಲಿಸ್ತಾನೆ.
ಟೈಮಿಗೆ ಬಂದಿದ್ಯಾ ನೀನು? ಹಾಂ, ನಿಮ್ಮ ಅಮ್ಮ ನೋಡಿ ಹೆಂಗಂತ. ಮೊದಲನೇ ವರ್ಷ ಮಗುಂಗೆ ಎಣ್ಣೆ ಸ್ನಾನ ಮಾಡ್ಸೋಣ, ಏನಿಲ್ಲ ಇದು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು 10:30. ನೆಕ್ಸ್ಟ್ ನಾನು ಇಬ್ಬರು ಸ್ನಾನ ಮಾಡ್ಕೊಂಡು ಊರಲ್ಲಿ ತಿರ್ಗೋಕೋಣ ಆಯ್ತಾ? ಇಬ್ರು ಊರಿಗೆ ಹೋಗೋಣ. ಎಣ್ಣೆ ಹಾಕಿ ನಿಮ್ಮ ಅಪ್ಪನ ಮೇಲೆ ಒಂದ್ಸಲ ನಾನು ನೀನು ಹೋಗೋಣ ನೆಕ್ಸ್ಟ್ ಆಯ್ತಾ? ಓಕೆನಾ? ಡೀಲಾ? ನೋ ಪಪ್ಪಾನು. ನೋ. ಏಕೆ ಯಾಕೆ ಯಾಕೆ ಬೇಡ? ಯೋಚನೆ ಮಾಡ್ತೈತೆ ಮಗ. ಯೋಚನೆ ಮಾಡ್ತಿದ್ಯಾ ನೀನು? ಯೋಚನೆ ಮಾಡ್ತಿದ್ಯಾ? ನಿನಗೆ ಸಿಹಿ ಜಾಸ್ತಿ ಬೇಕಾ ಕಹಿ ಜಾಸ್ತಿ ಬೇಕಾ? ಎರಡೂ ಕೊಡು. ಕಹಿ ಕಮ್ಮಿನೇ ಇರಲಿ, ಸಿಹಿ ಜಾಸ್ತಿ ಇರಲಿ. ತಿನ್ನಕ್ಕಾಗಲ್ಲ, ಸುಮ್ಮನೆ ಬ್ಯಾಲೆನ್ಸ್ ಹಾಕ್ಬೇಡ. ವಿಷ ಐತೆ. ಎರಡು ಈಕ್ವಲ್ ಆಗಿರ್ಬೇಕು ಲೈಫಲ್ಲಿ. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ನನಗೆ ವರ್ಷ ಆಲ್ಮೋಸ್ಟ್ ಸೀನೇ ಐತೆ. ಮತ್ತೆ ಹ್ಯಾಪಿ ಯುಗಾದಿ. ಸ್ವೀಟ್ ಬೇಕಾ ಖಾರ ಬೇಕಾ? ಕಹಿ ಬೇಕಾ? ಎರಡು ಕೊಡು. ಕಹಿ ಕೊಟ್ಟೇ ಇಲ್ಲ. ಹ್ಯಾಪಿ ಯುಗಾದಿ. ನೀನೇ ಮಮ್ಮಿ ನಂಗೆ ಅಷ್ಟೊಂದು ಕಹಿ ಕೊಡ್ತಿದ್ಯಾ? ಏನು ಇಷ್ಟು ವೈಟ್ ಕಾಣಿಸ್ತೀನಿ ನೀನು? ನೀನು ಕಾಣೋದೇ ಇಲ್ಲ ಫುಲ್ಲು ಕ್ಯಾಮ್ರಾದಲ್ಲಿ. ಬಿಳಿ ಜಿರ್ಲೆ ಕಣ ಕಾಣ್ತಿದ್ಯಾ? ಹ್ಯಾಪಿ ಯುಗಾದಿ. ಕಹಿ ಏನು ಅಷ್ಟೊಂದು ಕೊಡ್ತೀಯಾ? ತಿನ್ಬೇಕು ಒಳ್ಳೆ. ಅಲ್ಲೋಡು, ನಾನು ನಮ್ಮ ಸಿಹಿ ಇರ್ಲಿ ಅಂತ ಕೊಟ್ರೆ ಹ್ಯಾಪಿ ಯುಗಾದಿ ಜಯಮ್ನವರೇ. ಇಲ್ಲ ಬಿಡು. ಆಯ್ತಮ್ಮ. ಓ, ಚಾಕ್ಲೇಟ್ ಎಲ್ಲ ತಂದ್ಬಿಟ್ಟಿದ್ಯಾ ಮತ್ತೆಗೆ ನಂಗೆ? ಹಾಂ, ಮಲ್ಕಳವಾ? ಹ್ಯಾಪಿ ಯುಗಾದಿ. ಥ್ಯಾಂಕ್ಸ್ ಅಪ್ಪ. ನಂಗೆ ಆಯ್ತಲ್ಲ ಬೇಕು ಅಂತ ಹೇಳಿ ಅದಕ್ಕೆ ತಗೊಂಬಂದು ತಿನ್ನಾಗಿಲ್ಲ. ಬಟ್ ಆದರೂ ತಿನ್ಬೋದು, ಕೊಬ್ಬರಿದು ತಿನ್ಬೋದಾ? ಅಷ್ಟು ಎರಡು ತಂದು ಕೈಯಲ್ಲಿ ಮುಟ್ಟಿರೋದೆ. ಅದ್ರಲ್ಲಿ ನನಗೆ ಹಾಫ್ ಶೇರು. ಟಿವಿಲಿ ನೋಡಿದ್ದೀನಿ ಇದನ್ನ. ಸ್ನೇಕರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಂ, ನೋಡಿದೆ. ನನ್ನ ಮಗುಂಗೆ ಬೇಕಾಕಂತ ಇದು ಕೊಟ್ಬಿಟ್ಟು ಹೆಣ್ಣು ಬೈ ಇಟ್ಕೊಳತ್ತೆ. ಈಗ ತುರುಪಿಡುತ್ತೆ. ಒಬ್ಬಟ್ಟು, ಬೇಳೆ ಒಬ್ಬಟ್ಟು. ನಿನ್ನ ಫೇವ್ರೇಟ್ ಏನು? ಸ್ಪೆಷಲ್ ಹಾಂ, ಒಬ್ಬಟ್ಟು ಅಂದರೆ ಬಿಸಿ ಇದೆ. ನಿನ್ಗೋಸ್ಕರ ಇವಾಗ ಮಾಡಿದ್ದು, ಅಳಿಯಂಗೋಸ್ಕರ. ನಮ್ಮಮ್ಮ ನನಗಿನ್ನೂ ಕೊಟ್ಟಿಲ್ಲ. ತುಪ್ಪ ಒಬ್ಬಟ್ಟು ಇನ್ನೂ ಊರಲ್ಲಿ ಮಾಡೇ ಇಲ್ಲ. ನಮ್ಮೂರಲ್ಲಿ ಅತ್ತೆ ಮೇಲೆ ಒಬ್ಬಟ್ಟು ರೆಡಿ ಕೊಟ್ಟಿದ್ದೆ ಹಾಕ್ಬಿಟ್ಟು. ನೋಡ್ರಿ, ಅಳಿಯಂಗೋಸ್ಕರ. ಬಾಳೆ ಬೇರೆ ಇದು ಭರ್ಜರಿ ಸ್ವಾಗತ ಅಂದ್ರೆ ನೋಡು. ಆನ್ ಮಗನೇ, ಬೇಡ 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 ಬೇಡ, ಮಗಂಗೆ ಮಾತ್ರ ಬೇಡ. ಹೌದಾ? ಚೆನ್ನಾಗಿದ್ಯಾ? ನೀನು ತಿಂದ? ಇಲ್ಲ. ನೀನು ತಿಂದವಾ? ನೀನು ಕೊಡ. ನಾನು ತಿನ್ಬೋದು, ಮಗಂಗೆ ತಿನ್ಸಂಗಿಲ್ಲ. ಮುಗಿತಾ? ಇವಾಗ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ರೆಡಿ ಆಗಿರಿ. ಯಾಕೆ? ಹಬ್ಬ ಆಲ್ಮೋಸ್ಟ್ ರೆಡಿ ಆಗಿರ್ತೀರ ನೀವು. ರೆಡಿ ಆಗಿದ್ದೀವಲ್ಲ. ಮುಗೀತು. ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶಾಪಿಂಗಾ? ಹಬ್ಬದಿನ ಏನು ಶಾಪಿಂಗ್ ಕರ್ಕೊಂಡೋಯ್ತೀಯಾ? ಮುಗಿತು ನೆನ್ನೆನೆ. ಮತ್ತೆ ಎಲ್ಲೋ ಒಂದು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ? ನಾನು ಒಬ್ಳೇನಾ? ಇಲ್ಲ ಎಲ್ಲ ಎಲ್ಲರೂ ಪಾಪುನಾ? ಅವನು ಎಲ್ಲಿಗೆ? ನಮ್ಮ ಬಾಬಾ ಹೇಳಿದ್ದೀನಲ್ಲ, ಅಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ನಿಮ್ಗೆ ಹೇಳಿಲ್ಲ. ಹಾಂ, ಹೇಳೋದ್ರೆಲ್ಲ ಹೇಳ್ತೀನಿ. ನೀವು ಸುಮ್ಮನೆ ಕಾಲು ಕೂತ್ಕೊಳ್ಳಿ ಅಷ್ಟೇ. ಕಾಲ ಬರ್ತೀವಾಗ. ಈಗ ರೆಡಿ ಆಗಬೇಕಾ? ರೆಡಿ ಆಗಿದ್ದೀವಿ. ಸಾಕು ಹಂಗೆ ಹಂಗಲ್ಲ. ಹಾಂ, ನಮ್ಮಮ್ಮ ಒಬ್ರು ರೆಡಿ ಆಗ್ಬೇಕಷ್ಟೇ. ನಮ್ಮಮ್ಮ ಎಲ್ಲೋಗೋ ಕರ್ಕೊಂಡು ಹೋಗ್ತಾರಂತೆ. ರೆಡಿ ಆಗ್ಬೇಕಂತ. ರೆಡಿ ಆಗ. ಏ, ನಿಜ ಹೇಳ್ತಿದ್ಯಾ ಸುಮ್ಮನೆ ಹೇಳ್ತಿದ್ಯಾ? ನಿಜ. ನಿಜನಾ? ನಮ್ಮ ಅಜ್ಜಿ ಎಲ್ಲ ಫುಲ್ಲು. ಏ, ಎಲ್ಲಿಗೆ ಅಂತೇಳು, ಅವ್ರು ಬರೋಕ್ಕಾಗುತ್ತಾ? ಕಾಲ ಆಯ್ತಲ್ವಾ, ಒಂದು 2 ಅವರ್ ಅಷ್ಟೇ. ಹಿಂಗೆ ಹೋಗಿ ಬಂದ್ಬೋದು. 2 ಅವರ್ ಅಷ್ಟೇ. ಎಲ್ಲಿ ಅಂತ ಹೇಳಲ್ಲ. ಎಲ್ಲಿ ಅಂತ ಹೇಳಿ ಹೋಗ್ತಾ ಹೋಗ್ತಾ ನಿಮಗೆ ಪ್ಲೇಸ್ ನೋಡೋಕೆ ಗೊತ್ತಾಗ್ಬಿಡ್ತದೆ. ಮೊನ್ನೆ ಸರ್ಪ್ರೈಸ್ ಸರ್ಪ್ರೈಸ್ ದೇವಸ್ಥಾನ ಟೆಂಪಲಿಗೆ ಕರ್ಕೊಂಡು ಹೋಗ್ತಿದ್ಯಾ? ನೀನು ಹಿಂಗೆ ಹೇಳ್ಕೊಂಡು ಎಲ್ಲ ಬಿಡ್ಸ್ಕೊಂಡ್ದೆ ಬಾಯ್. ಹತ್ತಿರ ಅಷ್ಟೇ ಆಯ್ತಾ? ಒಂದು 5 ಜಾಗ ಹೇಳ್ಬಿಡ್ತೀಯಾ? ಓಕೆ, ಅವಾಗ ಗೆಸ್ ಮಾಡ್ಕೊಂಡ್ಬಿಡ್ತೀಯ. ಓಕೆ ಓಕೆ ಓಕೆ, ನಾನು ನನ್ನ ಮಗ ರೆಡಿ. ಬಟ್ಟೆ ಹಾಕಿ ಬಂದ್ಲೆ ಫುಲ್ಲು ಮಕ್ಕಳ ಬರ್ತದೆ ಬಿಸಿಲು. ಯಾವುದು ಕಾರ? ಸಾಕ
ತೋರಿಸ್ಬೇಕು. ಗೈಸ್ ಎಲ್ಲಿಗೆ ಅಂತ ಗೊತ್ತಿಲ್ಲ, ಹೊರಟಿದ್ದೀವಿ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಎಂದವ್ರೆ, ನೋಡೋಣ. ಹೋಗ್ತೀವಿ ಮಾಡ್ಕೊಂಡು ಹೋಗು. ಓಹ್ ಸರ್ಪ್ರೈಸ್. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಇಲ್ಲಿ ಅವರಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಸರ್ಪ್ರೈಸ್. ಅದೇ ನಾನು ಹೋದ ಅಂದ್ಕೊಂಡೆ ಇವನು ಯಾಕೆ ಲೇಟ್ ಅಂದರೆ ಅಲ್ಲೇ ಏನೋ ಪ್ಲಾನ್ ಮಾಡ್ಕೊಂಡು ಹೇಳಿರ ಮಾಡ್ಕೊಂಬಿಡೋಣ. ಪಾಚಿ ಇಲ್ಲ ಇಲ್ಲ ನೀರು ಕ್ಯಾನ್ ಇಟ್ಕೊಂಡು ನೀನು ನೋಗಿ ತಾತ ನೋಡ್ರಿ ಮೊಮ್ಮಗಂಗೆ ಬಿಸಿಲು ಬೀಳುತ್ತೆ. ಈಗ ಬರ್ಲಾಮ ಮುಂದಕ್ಕೆ? ಮುಂದಕ್ಕೆ ಪೈಗೇನಗಳು ಇದೇನು ಮಂದಲ್ಲ ಅದರೊಳಗೆ ನಿಧಾನ ನೀಡ್ಸಿ ಮಗಿಗೆ ಬರ್ಬೇಕು. ಹೋಗಿ ನೀನು ಕಡ್ಡಿ ಹಚ್ಬಿಟ್ಟು ಇಲ್ಲಿ ಎಲ್ಲ ಅಡಿಗೆ ರುಚಿತ್ ಮಾಡೋಳೆ. ಇಷ್ಟೆಲ್ಲ ಹೋಗ್ಲಿ, ಇವತ್ತಿಂದ ಹೊರಬಾರ್ದು ಪಾಪ. ಫೇಸ್ ಬೇರೆ ರಿವೀಲ್ ಮಾಡ್ಬಿಟ್ಟಿದೀವಿ. ಅಳಂಗಿಲ್ಲ ಇನ್ಮೇಲೆ. ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ನಾವು ಎಲ್ಗೋದಿ ಬಾರ ಪೂಜೆ ಮಾಡಿಸಿದ್ದೆ, ಬಂದು 5 ನಿಮಿಷ ಅಂತ ಹೋದ. ಬಾ ಇಲ್ಲದಲ್ಲಿ ಮೂರು ಸರಿ ಮೇಲೆ ಅವರು ನಂಗಲ್ಲ, ಮೇಲಿಂದ ಕೆಳಕ್ಕೆ ತಲೆ ಮೇಲಿಂದ ಕೆಳಕ್ಕೆ ಕೈಲ ಅವ್ರು ಕೆಳಿಕಾಕು ಬಿಡು ಅಷ್ಟೇ. ಹ್ಯಾಪಿ ಯುಗಾದಿ ಅಮ್ಮ, ಹ್ಯಾಪಿ ಯುಗಾದಿ. ಮಲ್ಕೊಬಿಟ್ಟಾನೆ. ಹೇಳಿಲ್ಲ ಸರ್ಪ್ರೈಸ್. ಆಮೇಲೆ ನೀವು ಪಕ್ಕ ಇವ್ರು ಬಂದ್ಮೇಲೆ ಹೇಳ್ದ ಹ್ಯಾಪಿ ಯುಗಾದಿ. ಈಗ ಅನ್ನಕ್ಕೆ ಬಂದ್ರೆ ಹಂಗೆ ಕೊಟ್ಟು ಸೇಬಿಸ್ಬೇಡ, ಅವನೊಬ್ಬರು ಸೀರೆ ಸುಮ್ಮನೆ ಬಿಡು ಇವಾಗ ಮುಂದೆ ಗಾಡಿ ಬರ್ತಾರ ಅವ್ರು. ನಾನು ಅದೇ ಹೇಳ್ತಿದ್ದೀನಿ, ಈಗ ಮಲ್ಗೋನೆ. ನಾನು ಅದೇ ಹೇಳ್ತಿದ್ದೀನಿ, ಅವ್ರು ಕೇಳ್ತಾನೆ ಇಲ್ಲ. ಯಾರಿಗೆ ಯಾರು ಸರ್ಪ್ರೈಸ್ ಕೊಡ್ತಾವ್ರೆ? ಸರ್ಪ್ರೈಸ್. ಏನಿದು? ಇದೇನಿದು? ಇದಾ ಒಂದು ಎಳ್ಳಿಕಾಯಿ, ಒಂದು ನಿಂಬೆಕಾಯಿ, ಒಂದು ಕರ್ಬೇವಿನ ಸೊಪ್ಪು. ಯಾಕೆ? ಮಗ ಬಂದನಲ್ಲ ಫಸ್ಟ್ ಟೈಮ್ ಮನೆಗೆ, ಅವ್ನ ಕೆಲ್ಲಿಂದ ಏನೋ ಗಿಡ ಹಾಕ್ಸೋಣ ಅಂತೇಳಿ ತೊಗೊಂಬಂದ್ವಿ. ಮೆಮೊರಿಗೆ, ನೆನಪಿಗೆ ಅಂತೇಳಿ. ನೋಡ್ರಿ ಕೆಲವೊಂದು ಹಾಕ್ಸಿದ್ದು. ಇವಾಗ ಮಗ ಬಂದಾನೆ ಅಂತೇಳಿ ಪಪ್ಪ ಗಿಡ ತಂದೈತೆ ಮಗನೇ ನಿನ್ ಕೈಲಿ ಹಾಕ್ಸಕ್ಕೆ. ನೋಡಿ ನಮ್ಮ ಹುಡುಗ ನನ್ನ ನೋಡ್ತಾ ಇದೆ, ಸ್ಮೈಲಿಂಗ್. ನೀನೇನು ಹೇಳಿದ್ದೆ ಅನ್ಲ ನೀನು ಕರ್ಕೊಂಬಿಟ್ಟಿದ್ದಿ ಅಂತ ಹೇಳಿದ್ಯಾ? ಮಗ ಕರ್ಕೊಂಬಿಟ್ಟಿದ್ದ ನೋಡಕ ಮಾಡ್ತಾನಲ್ಲ ಸರಿನಾ? ನಮ್ಗೆ ಹೇಳೇ ಇಲ್ಲ, ಗೊತ್ತಿಲ್ಲ. ವೈವಿಧ್ಯ 5 ನಿಮಿಷ ಅಂತ ಬಂದಿರೋದು. ಕಾಯೋಬಟ್ಟು ನಾವು ಅತ್ತೆ ಮಾಡಿರೋದು. ನಂಗೆ ಒಂದೇ ಸಾಕು. ನೀನೇ ಹೇಳ್ತಿದ್ದೀಯ ಒಂದೇ ಸಾಕು ಅಂತ. ನನ್ನ ಮಗ ಮಲಗಿದ್ದಾನೆ. ತಿನ್ಬೋದು, ಹಾಕಿ ಇವತ್ತು ಹಬ್ಬದ ದಿನ ಯಾವುದು ರೂಲ್ಸು ರೆಗ್ಯುಲೇಷನ್ಸ್ ಏನೂ ಇಲ್ಲ. ಅಲ್ವಾ? ತುಪ್ಪ ಬಾಳೆ ಎಲೆ ಊಟನೇ ಅಲ್ಲ. ಸಾಕು. ಹಿಡ್ಕೊಡ್ಕೋ. ಆ್ಯಕ್ಚುಲಿ ಮಕ್ಳು ನಂಗೆ ಕುಂಡ್ರಿಸಂಗಿಲ್ಲ ಗೊತ್ತಾ. ಮಗನೇ ಎಲ್ಲಿಗೆ ಬಂದಿದ್ದೀರಾ ನೀವು? ಬಂದಾಗಿಂದ ಮಲ್ಕೊಂಡೇ ಇದ್ದೀರಲ್ಲ ಮಗನೇ. ನಾವು ಆಲೆ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿ ಎಲ್ಲ ಮುಗಿಸಿದ್ದೀವಿ. ಇವಾಗ ನೀವು ಗಿಡ ಹಾಕಬೇಕು. ರೆಡಿನಾ ಹಾಕಕ್ಕೆ? ರೆಡಿನಾ ಬಂಗಾರ ಹಾಕಕ್ಕೆ? ರೆಡಿ? ಹೋಗೋಣ ಗಿಡ ಹಾಕಕ್ಕೆ ಹೋಗೋಣ. ಐ ಐ ಐ ಐ
ಗಿಡ ಹಾಕಕ್ಕೆ ಹೋಗೋಣ ನಾವು ಕೆಳಗಡಿಕೆ ಇವಾಗ. ಹ್ಞೂ ಹ್ಞೂನಪ್ಪ ಹ್ಞೂನಪ್ಪ. ತಾತ ಊಟ ಮಾಡಿದ್ರೆ ಊಟ ಮಾಡ್ಬಿಟ್ಟು ಹೋಗೋಣ, ಓಕೆನಾ? ಹ್ಞೂ 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 ಹ್ಞೂ. ಗಿಡ ಹಾಕ್ಸೋಣ ಅಂದ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀವಿ. ನಾವು ಫಸ್ಟ್ ಟೈಮ್ ಕರ್ಕೊಂಡು ಬಂದಾಗಲೇ ಹಾಕಿಸ್ಬೇಕು ಅಂತ ಪ್ಲ್ಯಾನ್ ಇತ್ತು. ಅವಾಗಿನ್ನೂ ತುಂಬ ಚಿಕ್ಕವನಿದ್ದು ಹಾಕೋಕ್ಕಾಗ್ತಿರ್ಲಿಲ್ಲ. ಈಗೂ ಅವ್ನಿಗೆ ಹಾಕೋಕ್ಕಾಗಲ್ಲ. ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇವಾಗ ಯುಗಾದಿ ಹಬ್ಬದ್ದು ಮೆಮೊರಿ ಇರಲಿ ಲೈಫ್ ಟೈಮು ಅಂದ್ಬಿಟ್ಟು ಹಾಕ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಮಗನ ಕರ್ಕೊಂಡು ಹೋಗ್ತಿದ್ಯಾ? ಹೆಂಗೆ ಅನ್ನಿಸ್ತಿದೆ ಗಿಡ ಹಾಕ್ಸೋಕ್ಕೆ? 8 ಬಿಟ್ಬಿಟ್ಟಿದ್ಯಾ ಮಗ ಬಂದ ಮೇಲೆ? ನೋಡು ಮಗನೇ, ನಿಮ್ಮ ಪಪ್ಪಂಗೆ ನಿನ್ನ ಮೇಲೆ ಲವ್ ಜಾಸ್ತಿ ಆಗ್ಬಿಟ್ಟೈತೆ, ನನ್ನ ಮೇಲೆ ಲವ್ ಕಮ್ಮಿ ಆಗ್ಬಿಟ್ಟೈತೆ. ಬಂಗಾರ ಬಂಗಾರ ಯುಗಾದಿ ಹಬ್ಬದ ದಿನ ಗಿಡ ಹಾಕ್ತಿದ್ಯಾ ಮಗನೇ ನೀನು? ನಿಮ್ಮ ಚಿಕ್ಕಪ್ಪ ನೋಡಿ ಮಗನೇ ಗಿಡ ತರ್ತೈತೆ. ಎಳ್ಳಿ ಗಿಡ, ಆಮೇಲೆ ಗರ್ಬೇವಿನ ಗಿಡ, ನಿಂಬೆಹಣ್ಣಿನ ಗಿಡ. ನಮ್ಮ ಹುಡುಗ ಹಾಕ್ತಾನೆ, ನಮ್ಮ ಅಣ್ಣನ ಮಗ ನೋಡ್ತಾನೆ. ನಮ್ಮ ಹುಡುಗ ಹಾಕು ಮಾಡ್ತಾನೆ. ಹಿಡ್ಕೊಂಬಗ್ನೆ ಹಾಕೊಂಬಗ್ನೆ. ಹಾಕ್ತೀಯಾ? ಫಸ್ಟ್ ಇಲ್ಲಿ ಯಾವುದು? ಓಹೋ, ಮುಳ್ಳು. ಗಿಡ ಹಾಕ್ತಿದ್ದೀರಾ ಮಗ್ನೆ? ಫಸ್ಟ್ ಟೈಮು ಗಿಡ ಹಾಕ್ತೀರಾ ನೀವು? ನಿಂಬೆ ಗಿಡ ಬಂತು ಬಿಡು. ಅವ್ನು ಯಾವ ಕೈ ಬಂತು? ನಿಂಬೆಹಣ್ಣು ಹುಡುಗ ಇದ್ದಂಗೆ ಅವನೇ. ನಿಂಬೆಹಣ್ಣು ಥರ ಗುಂಡುಗಾನಲ್ಲ, ನಿಂಬೆಹಣ್ಣು ಹುಡುಗನೇ. ಇಲ್ಲ, ನಿಂಬೆಹಣ್ಣೆ ಬೀಳು ಫಸ್ಟ್, ಆಮೇಲೆ ಎಳ್ಳಿ ಗಿಡ. ನಮ್ಮ ಹುಡುಗ ಹಾಕ್ತಾನೆ. ಬರಪ್ಪಿ ಹಿಡ್ಕೊ ಬಾವಿನಿ. ಹಿಂಗೆ ಹಿಡ್ಕೊ ವಿಡಿಯೋ ಮಾಡು. ನಾನು ಪಾಪ ಮೊಮ್ಮಗ ಹಾಕ್ಲಿ ಹಾಕ. ನೀನೆಲ್ಲ ಒಂದು ಎಲೆ ಹಿಡ್ಕೊಂಡು ನೋಡ್ರೆ ಇಲ್ಲಿ ಒಂದು ಎಲೆ ನೋಡು, ಮಾಮೂಲಿ ನೋಡು. ಇಲ್ಲಿ ಓಯ್ ಪಾಪ, ಹಿಡ್ದಾನ ಟಚ್ ಮಾಡೋಣ. ಮಣ್ಣು ಹಾಕಲ್ಲ ಏನು? ಅವನಿಗೆ ಮಣ್ಣು ಹಾಕ್ಸಕ್ಕಾಗಲ್ಲ ಅಲ್ವಾ? ಇಲ್ಲ, ಬೇಕು ಅಂದ್ರೆ ಒಂಚೂರು ಹಾಕ್ಸ್ಬಿಡ್ತವೆ. ಹಾಕು ಮಗ್ನೆ, ಮಣ್ಣು ಹಾಕು ಮಗ್ನೆ. ಜಾಣ ಮಣ್ಣು ಮಾಡ್ಕಂತ ಕೈ ಸಿಟ್ಬಿಡೋಣ. ಬಿಡ, ಇನ್ನೊಂದು ಐನೂ ಹಾಕ್ಬೇಕು. ಆಗಲಿ ಕೈ ಬೈಕ್ ಮಾತ್ರ ಅಲ್ಲೊಂದು ಹಾಕ. ಬೈಕ್ ಹೀಗೆ ಬೈಕ್ ನಿಮ್ಮ ಬೈಕ್ ಅಂತೀನ? ಡಿಚಮ್ ಏನ್ ಮಾಡ್ತವ್ರೆ ನನ್ನ ಕೈಲಿ? ಈಗ ನೆಕ್ಸ್ಟ್ ಇನ್ನೊಂದು ಮಗ್ನೆ. ಕಾಲ್ಜಾರು ತುಷಾರು ಮೇಲೆ ಹೋಗು, ಸೊಸೆಗಳು ನೋಡ್ಬೇಕು ಹೆಂಗ್ ಹೊಡಿತಾವ ಅಂತ. ಎಲ್ಲ ಹಿಡ್ಕೊಂಡು ಮಗ್ನೆ ಹಿಂಗೆ ಎರಡು ಗಿಡ ನೆಟ್ಬಿಟ್ಟ ನೀನು. ತಾತ 90% ಕೆಲಸ, ನಿಂದು 10% ಕೆಲಸ. 5% ಕೆಲಸ, ನಿಂದು 1% ಕೆಲಸ. ನಿಂದು ಬಂದಾಗೆಲ್ಲ ಅದ್ರೊಳಗೆ ನೀರು ಹಾಕ್ಬೇಕು. ನೀನು ಏನೋ ಬಂದಾಗೆಲ್ಲ ನೀರು ಇಬೇಕು. ನೀರು ಹಾಕ್ಬಿಡ್ತು ಮಗ 3 ಗಿಡ ಹಾಕ್ಸ್ಬಿಡೋ. ಕೊನೆಗೂ ಒಂಥರ ಖುಷಿ ಆಗ್ತೈತೆ ನನ್ನ ಮಗ ಆಗ್ತಾ ಅಂದ್ಬಿಟ್ಟು. ಈಗ ಇಲ್ಲಿಂದ ವಾಪಸ್ಸು ತುಮಕೂರಿಗೆ ಹೋಗಬೇಕು. ಬ್ಯಾಕ್ ಟು ತುಮಕೂರು. ಏನು ಚಾಕ್ಲೇಟ್ ಕೊಡ್ತಾರ? ನಿಮ್ಗೆ ನಾವು ಕೊಡೋದು, ನೀನು ನಾವು ಕೊಡ್ತಾ ಇದೆಯಾ? ಅಂತ ಕಡೆ ನಿಮ್ಮ ಹುಡುಗ ಕೊಟ್ಟಾನೆ ನೋಡಿ. ಬಾಯ್ ಪಾಪ. ಬಾರಮ್ಮ, ಫೋಟೋ ಹೊಡಲ್ಲ, ವಿಡಿಯೋ ಮಾಡಿರೋದು. ಇಲ್ಲಿ ಬಾರಮ್ಮ, ಇಸ್ಕೊ ಬಾರಮ್ಮ. ಉಲ್ಟಾ ತಿರ್ಸು, ಬೌಂಟ್ ಉಲ್ಟಾ ತಿರ್ಸು. ಅವನೇ ತಿನ್ನೋಕೋಯ್ತು, ಅವನೇ ಕೊಡೋದು ಬಿಟ್ಬಿಟ್ಟಲ್ಲಿ. ಅಲ್ಲಲ್ಲಿ
ಅವ್ನು ಸುಟ್ಬಿಟ್ಟು ಫೋಟೋ ಅಂತ ನೀವು ಎತ್ಕೊಂಡು ತಗೊಳ್ಳಿ ಅಮ್ಮ ಎತ್ಕೊಳ್ಳಿ. ಹಚ್ಕೊಂಡಿದ್ದಾನೆ. ಶುಕ್ರವಾರ ಆಗಿಲ್ಲ ಅಂದ್ರೆ ನಾಳೆ ಇರ್ತಿದ್ದೆ, ಇರ್ಲಿಲ್ಲ. ಶುಕ್ರವಾರ ಹೋಗಂಗಿದ್ರಲ್ಲ. ಓ ಓ ಮತ್ತೆ ಇಲ್ಲಿಂದ ಕಾರ್ ಮಾಡ್ಕೊಂಡು ಹೋಗ್ತೀನಿ ಸುಮ್ಮನೆ 1,000 ಪಾಪ ಪಾಪ ಫೋಟೋ ಹೊಡಿ ಪಾಪ. ಅದಕ್ಕೆ ಅಲ್ಲಿ ಪಾಪ ಅಲ್ಲಿ ಅಲ್ಲಿ ಹೇಳು ತಾತ ಮಗನ ಮೊಮ್ಮಗನ್. ತಾತಂಗೆ ಮೊಮ್ಮಗನ್ ಬಿಟ್ಟಿರಕ್ ಮನ್ಸಿಲ್ಲ, ಅದೇ ಮೊಮ್ಮಗಂಗೆ ಹಂಗೆ ಎತ್ಕೊಂಡ್ರೆ ಕಂಫರ್ಟಬಲ್ ಇಲ್ಲ. ನೆಕ್ಸ್ಟ್ ಇಯರ್ ಇಲ್ಲೆಲ್ಲ ಓಡಾಡ್ತಿರ್ತದ ನನ್ ಮಗ. ಇದೆಲ್ಲ ಕಿತ್ಕೊಂಡು ಅದೆಲ್ಲ ಕಿತ್ಕೊಂಡು ಓಡಾಡ್ತಿರುತ್ತೆ. ನಾವು ಎರಡು ಕೊಟ್ಟಿರ್ತೀವಿ ಅವಾಗ. ಹಾಂ ಆಯ್ತು. ಇದಿದ್ರೆ ಒಂದು ಕಂಫರ್ಟಬಲ್ ಮಾಡ್ತಾನೆ, ಅದಕ್ಕೋಸ್ಕರ ಇದು ಯೂಸ್ ಮಾಡ್ತಿರೋದು. ಇಲ್ಲ ಅಂದ್ರೆ ಬಾಯ್ ಬಾಯ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.